ಅಲ್ನೋಡಿ, ಅಮ್ಮ ಅನ್ನೋ ಹೆಸರು ಮೇಲೆ ಹೇಗ್ ಉಗಿತಾ ಇದಾರೆ ಅಂತ. ಅಷ್ಟಕ್ಕೂ ಅವರು ಮನುಷ್ಯರ. ಆಳೋದೂರಿಗೆ ಕಣ್ಣಾದ್ರೂ ಕಾಣಿಸುತ್ತೋ ಇಲ್ವಾ? ಏಯ್, ಕಣ್ ಕಾಣಿಸ್ತಿಲ್ವಾ ಗುರು ನಿನ್ಗೆ? ನಿನಗೆ ಕಾಣಿಸ್ತಾ ಇಲ್ವಾ? ಉಗ್ದೆ ಮತ್ತೆ ಉಗಿತೀನಿ. ಅದನ್ ಕೇಳಕ್ ನೀನ್ ಯಾರೋ? ನೀನೇನಾದ್ರೂ ಪೈಲ್ವಾನ? ಏಯ್, ನೋಡ್ತಿರೋ, ನಿನ್ ಕಣ್ ಮುಂದೆನೆ ಉಗಿತೀನಿ. ಏಯ್, ನಮ್ಮ ಅಣ್ಣನೇ ಹೊಡಿತ್ಯೇನೋ? ನನ್ನೂ ಕೂಡ ಹೊಡಿತ್ಯೇನೋ? ಏಯ್, ನನ್ ರಕ್ತನ ನನ್ಗೆ ತೋರಿಸ್ತಿದ್ಯೇನೋ ನಿನ್ನ? ಹಾ, ಅಮ್ಮ. ಈಗ ಕಾಣಿಸ್ತಾ ಇದೆಯಾ ಅಮ್ಮ? ಆ ಪವಿತ್ರವಾದ ಪದನೇ ಅಲ್ಲಿ ಬರ್ದಿರೋದು. ಏಯ್, ನನ್ಗೂ ನಿಂಗೂ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ರಿಗೂ, ಪ್ರತಿ ಜೀವರಾಶಿನೂ ಸೃಷ್ಟಿ ಮಾಡೋದು, ಪ್ರಾಣ ನೀಡೋದು ಅಮ್ಮನೇ ಅಲ್ವೇನೋ? ಅಂತ ಅಮ್ಮಂಗೆ ಅವಮಾನ ಮಾಡ್ತೀಯ? ಏಯ್, ನಿಂಗ ಅಮ್ಮ ಇದ್ದಾರಾ? ಇದರಣ. ಆ ಅಮ್ಮನ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ವರ್ಸೋ, ಅದನ್ನ ವರ್ಸೋ. ಅಣ್ಣ, ಬಟ್ಟೆ ಇಲ್ಲ ಅಣ್ಣ. ನಿನ್ ಶರ್ಟ್ ಇದೆ ಅಲ್ವೇನೋ? ವರ್ಸೋ, ತೆಗೆ, ವರ್ಸೋ. ಈ ಹುಡುಗ ಯಾವ ತಾಯಿ ಹೆತ್ ಮಗನೋ ಏನೋ, ಈ ರೌಡಿಗಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿದಾನೆ. ತಾಯಿಗೆ ಇಷ್ಟು ಗೌರವ ಕೊಡೋನು ಹೆಂಡತಿನ ಹೇಗ್ ನೋಡ್ಕೋಬಹುದು? ಯಾರನ್ ಮದ್ವೆ ಆಗ್ತಾನೋ ಏನೋ. ಆ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಈ ಕೆಲಸ ಮಾಡಬೇಡ ಅಂತ? ನಿಮ್ಮ ಸೇವೆನ ಮೀರಿಸೋಂಥ ಆನಂದ ನನ್ನ ಜೀವನದಲ್ಲಿ ಇನ್ನೇನಿರುತ್ತೆ ಭಾವ? ಮೀರಾ, ಅಲ್ಲಿ ಯಾಕೆ ನಿಂತ್ಕೊಂಡೆ? ಅದು ನೀವಿಬ್ರು ಏನೋ ಮಾತಾಡ್ಕೊಳ್ತಿದ್ರಲ್ಲ. ಪರವಾಗಿಲ್ಲ, ಬಾ. ಅದು ನೀವಿಬ್ರು ಎಲ್ಲೂ ಹೊರಗೆ ಹೋಗ್ತಿಲ್ಲ ಅಲ್ವಾ? ಯಾಕೆ? ಇಬ್ರು ಮನೇಲೇ ಇರ್ತೀರಾ ಅಲ್ವಾ? ಏನಕ್ಕೆ? ಅದೇ, ಅವ್ರು ಬರೋ ಟೈಮ್ ಆಯ್ತು. ಅದಕ್ಕೆ ನಂಗ್ ಕೈ ಕಾಲೇ ಆಡ್ತಾ ಇಲ್ಲ. ನೋಡಕ್ ಬರ್ತಿರೋದು ನಿನ್ನೆನಲ್ಲ ಮೀರಾ, ನಿನ್ ಮಗಳನ್ನ.
ಆದ್ರೂ ನೀವಿದ್ರೇನೆ ಅಲ್ವಾ ನಂಗ್ ಧೈರ್ಯ. ನಾವಿಬ್ರು ಇಲ್ದೇ ಇರೋಕ್ಕಾಗತ್ತಾ ಹೇಳು? ಈ ಮಾತ್ ಹೇಳಿದ್ರಲ್ಲ ಇಷ್ಟ್ ಸಾಕ್ ನಂಗೆ. ಇದ್ರಲ್ಲಿ ಯಾವ ಸೀರೆ ಚೆನ್ನಾಗ್ ಕಾಣುತ್ತೆ ನಂಗೆ? ಇದನ್ನ ಉಟ್ಕೋ. ನಾನು ಇದನ್ನೇ ಅನ್ಕೊಂಡಿದ್ದೆ ಅತ್ಗೆ, ಆದ್ರೆ ನೀನ್ ಹೇಳಿದ್ರೇನೆ ಅಲ್ವಾ ನನಗ್ ಧೈರ್ಯ. ನಿನ್ ಸೀರೆನೂ ಸೆಲೆಕ್ಟ್ ಆಯ್ತು. ಇಂದುಕ್ ಸೆಲೆಕ್ಟ್ ಮಾಡ್ದಂತ ಸೀರೆನ ಶಾಪಲ್ಲೇ ಬಿಟ್ ಬಂದಿದ್ದೀರಂತೆ. ಹೌದು ಅತ್ಗೆ, ತಗೊಂಡ್ ಬಾ ಅಂತ ಚೆರಿನ್ ಕಳ್ಸಿದೀನಿ. ನಿನ್ ಮಗನ್ನ? ಸರಿ ಹೋಯ್ತು, ಅವನು ಹೆಣ್ಣೋಡೋ ಶಾಸ್ತ್ರ ಮುಗಿದ್ಮೇಲೆ ಸೀದಾ ಮದ್ವೆಗ್ ಬರ್ತಾನೆ. ನನ್ನ ಹಣೆ ಬರಹ ಒಂದ್ ಚಕ್ರ ತಿರುಗಿಸ್ಬೇಕು ಅಂತ ಅನ್ಕೊಂಡ್ರೆ 2 ಚಕ್ರ ಕೊಟ್ಟಿದ್ಯಲ್ಲಪ್ಪ ದೇವ್ರೆ. ನನ್ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ಒಬ್ರು ಇಲ್ಲ. ಛೀ, ನಂದು ಒಂದ್ ಬದುಕು. ಹೆಸರಿಗೇನೋ ನಮ್ಮಪ್ಪ ಅಲಿಯಾಸ್ ಡ್ಯಾಡಿ ದೊಡ್ಡ ಕೋಟ್ಯಾಧೀಶ್ವರ, ಆದ್ರೆ ಏನ್ ಉಪಯೋಗ? ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಈ ಡಬ್ಬಲ್ ಸೈಕಲ್ನ ತಗೊಂಡ್ ಹೋಗಂತ ಕಿಬಿಸಾಕ್ತಾರೆ. ಛೀ. ಗರ್ಲ್ಸ್, ಈ ಸೈಕಲ್ ಮೇಲಿಂದ ಸೈಟ್ ಹೊಡೆದ್ರೆ ಇದೇ ರೋಡಲ್ಲಿ ನನ್ನ ಕಣ್ ಸೈಟ್ ಹೋಗೋವರೆಗೂ ಹೊಡಿತಾರೆ. ಕಮೋನ್ ಚೆರಿ, ತಿಂಗ್ 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 ತಿಂಗ್. ಎಕ್ಸ್ಕ್ಯೂಸ್ ಮೀ, ನೀವು ಕಾಸ್ಮೆಟಿಕ್ಸ್ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಲ್ವಾ? ನೀವು ಈ ಥರ ಸಿಂಪಲ್ ಆಗಿ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ? ಹೀಗೆ ಮಾಡಿದ್ರೆ ನಿಮ್ಮ ಥರದ ಮಾಡೆಲ್ಸ್ ಗ್ಲಾಮರ್ ಏನಾಗ್ಬೇಕು ಹೇಳಿ? ಮಾಡೆಲ್ಸಾ? ಯಾ, ನೀವ್ ಯಾರನ್ನೋ ನೋಡಿ ಯಾರೋ ಅನ್ಕೊಳ್ತಿದ್ದೀರಾ. ನಿಮ್ಮನ್ನೇ ನೋಡಿ ನಿಮ್ಮ ಬಗ್ಗೆನೇ ಹೇಳ್ತಿದ್ದೀನಿ. ನಾವ್ ಮಾಡೆಲ್ಸ್ ಅಲ್ಲ ರೀ. ಓ ಶಿಟ್, ನಿಮ್ಮಂತ ಗ್ಲಾಮರಸ್ ಹುಡುಗಿರ್ನ ಮಾಡೆಲ್ಸ್ ಆಗಿ ಇನ್ನೂ ಗುರುತ್ಸೇ ಇಲ್ವಾ? ವಾ, ಛೇ, ವೆರಿ ಸ್ಯಾಡ್. ನಾನಂತ ಆಡ್ ಮೇಕರ್ಸ್ ಕಣ್ಣಿಗೆ ನೀವು ಬಿದ್ದಿದ್ರೆ ಇಷ್ಟೊತ್ತಿಗೆ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಮಾಡೆಲ್ಸ್ ಆಗ್ತಿದ್ರಿ ನೀವು. ರಿಯಲಿ? ಯಾ, ಸೀರಿಯಸ್ಲಿ. ಒಂದ್ ಸೆಲ್ಫಿ ಪ್ಲೀಸ್. ಓಕೆ, ಶ್ಯೂರ್. ಈ ಸೈಕಲ್ ನಿಮ್ದಾ? ಏನೋ ಕಣ್ಣಲ್ಲಿ ಏನಾದ್ರು ನೀನ್ ಹುಡ್ಗಿರಿದ್ದಾರೆ ಅಂತ ಸುಮ್ಮನಾಗಿದ್ದೀನಿ. ನನ್ ರೇಂಜ್ ಅದಲ್ಲ ಕಣೋ, ಇದು ನನ್ ರೇಂಜು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೈಕಲ್ ನೀವ್ಯಾಕ್ ಹಾಕ್ ಹೋಗ್ತಿದ್ದೀರಾ? ಅದು ಆ ಸೈಕಲ್ ಒಂದಲ್ಲ. ನಿಮ್ದು ಅಲ್ವಲ್ಲ? ಹೌದು, ನಂದಲ್ಲ. ಸೈಕಲ್ ನಂದೇಗಾಗತ್ತೆ. ಈ ಕಾರ್ ನಂದು. ಸೈಕಲ್. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಸ್ವಲ್ಪ MG ರೋಡ್ವರೆಗೂ ಡ್ರಾಪ್ ಕೊಡ್ತೀರಾ? ಏನು? ನಾನೇ ಡ್ರಾಪ್ ಮಾಡ್ಬೇಕು? ಹೋಗ್ಲಿ, ಜಯನಗರ ಪೊಲೀಸ್ ಸ್ಟೇಷನ್ ವರ್ಗೂ ಲಿಫ್ಟ್ ಕೊಡ್ತೀರಾ? ನಾನ್ ಯಾರಿಗೂ ಲಿಫ್ಟ್ ಕೊಡಲ್ಲ. ನೋಡ್ತಿದ್ದೀರಲ್ಲ, ತುಂಬಾ ಬಿಸಿ. ಈ ಕಾರ್ ನಿಮ್ ಅಪ್ಪಂದು ಅನ್ಕೊಂಡಿದ್ಯಾ? ದೊಡ್ಡದಾಗ ಪೋಸ್ ಕೊಡ್ತಾವನೆ ಕಾರ್ ನನ್ ಕಾರ್ ಮುಂದೆ. ಸಿಕ್ಕಾಕೊಂಡ. ಯು ಚೀಟರ್! 5 ನಿಮಿಷದಲ್ಲಿ ಕಾರ್ಪೊರೇಟ್ ಆಡ್ ತಗೋಬಿಟ್ಟಿಯಲ್ಲೋ. ನೀನ್ ಇಂಥ ಫ್ಲರ್ಟ್ ಅಂತ ಗೊತ್ತಿರ್ಲಿಲ್ಲ. ಚಿಚಿ, ಹೋಗ್ರೆ. ಈ ದೇಶದಲ್ಲಿ ಏನಾದ್ರೂ ಹುಡುಗಿರಿಗೆ ಬರೋಣ, ನೀವು ಹೋದ್ರೆ ಇನ್ನೊಬ್ರು. ದೇವ್ರೆ, ನನ್ ಸೈಕಲ್ ಹೋಯ್ತಲ್ಲ. ಅಯ್ಯೋ, ಈ ಸೀರೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅಪೂರ್ವತೆ ನನ್ನ ಸಾಯಿಸ್ಬಿಡ್ತಾರೆ. ಈಗ ಇವನನ್ನ ಹೇಗಪ್ಪ ಹಿಡಿಯೋದು? ಏಯ್, ಸೈಕಲ್ ನಂದು ಕಣೋ. ಅಯ್ಯಯ್ಯೋ, ಏನೋ ಇದು? ಸೈಕಲು ಏಯ್, ಇದ್ ನಿನ್ ತಾತಂದು ಅನ್ಕೊಂಡಿದ್ಯಾ? ನಿಮ್ ತಾತಂದ? ಏಯ್, ನಂದೇ ಕಣೋ.
ನಂದಲ್ಲ ಅಂತ ಸುಮ್ನೆ ಅಂದ್ರೆ ತಗೊಂಡ್ ಹೋಗ್ಬಿಡ್ತೀಯಾ? ನನ್ನ ಹತ್ರ ಕಾರ್ ಇದೆ ಅಲ್ವಾ? ಅಯ್ಯೋ ಅದ್ ನಂದಲ್ಲ ಕಣೋ ಪುಣ್ಯಾತ್ಮ. ಮತ್ತೆ ಈ ಸೈಕಲ್ ನಿಂದಲ್ಲ ಅಂದ್ಯಲ್ಲ? ಇದ್ ನಂದೇ ಕಣೋ, ಕೊಡೋ ನನ್ ಸೈಕಲ್ ಕೊಡೋ. ಇಲ್ಲ ನಾನ್ ಕೊಡಲ್ಲ. ಸರಿ 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 2,000 ಕೊಟ್ರೆ ಕೊಡ್ತೀನಿ. 2,000ನಾ? ನಿನ್ ಅಯ್ಯೋ 1,000 ಕೊಡ್ತೀನೋ? ಹಾ ಸರಿ ಕೊಡು. ಇವತ್ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ಇದ್ದಿದ್ ಸ್ವಲ್ಪ ದುಡ್ಡು ಇವನೇ ಕಿತ್ಕೊಂಡು ಹೋಗ್ತಿದ್ದಾರೆ. ತಗೋ ಮಜಾ ಮಾಡು. ಹಾ ಕೊಡು. ಅದ್ ನಂದು ಕಣೋ ಬ್ಯಾಗು. ಇನ್ನೊಂದ್ 1,000 ಕೊಟ್ರೆ ಕೊಡ್ತೀನಿ. ಏಯ್ ನಿನ್ನೋ ಹಾಳಾದೋನೆ. ರೀ ರೀ ಅತ್ತೆ ಅತ್ತೆ ಡೋರ್ ಯಾಕೆ ಹಾಕೊಂಡಿದ್ರಿ ನೀವು? ನಿನ್ ಟೆನ್ಷನ್ ನೋಡೋದಿಕ್ಕಾಗ್ದೆ. ಅಂದ್ರೆ ನಿಮಗ್ ಟೆನ್ಷನ್ನೇ ಇಲ್ವಾ? ಯಾವುದೂ ನಮ್ಮ ಕೈಲಿರಲ್ಲ ಅಂತ ನನ್ಗೆ ಯಾವಾಗ್ಲೂ ಅರ್ಥ ಆಗಿದೆ. ನೀನ್ ಟೆನ್ಷನ್ ಆಗೋದಲ್ದೆ ನನ್ ಮಗನ್ಗೂ ಯಾಕೆ ಟೆನ್ಷನ್ ಮಾಡ್ತಿದ್ಯಾ? ಈ ಮನೇಲಿ ನನಗೆ ಯಾರು ಸಪೋರ್ಟ್ ಮಾಡಲ್ಲ. ಬಿಂದು 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 ಇನ್ನು ಎಲ್ಲಿ? ಅಕ್ಕ ರೆಡಿ ಆಗ್ತಿದ್ದಾಳೆ ಅಮ್ಮ. ಇನ್ನೂ ರೆಡಿ ಆಗ್ತಿದ್ದಾಳ? ಟೈಮ್ ಆಯ್ತು, ಹೊರಗ್ ಬರಕ್ ಹೇಳು. ಹೊರಗಡೆಯಿಂದಾನೆ ಬರ್ಬೇಕಮ್ಮ. ಹಾ ಅಂದ್ರೆ ಮನೇಲೇ ಇಲ್ವಾ? ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾಳಮ್ಮ. ಗಂಡಿನ ಕಡೆಯವ್ರು ಬರೋ ಹೊತ್ತಲ್ಲಿ ಎಲ್ಲಿಗೆ ಹೋದ್ಲು ಅವಳು? ಅಪೂರ್ವ ಅದಕ್ಕೆ ಬಂದ್ ಕೇಳಿದ್ರೆ ನಾನು ಏನ್ ಹೇಳಿ? ಇನ್ನೂ ಆಫೀಸ್ಗೆ ಹೋಗ್ಲಿಲ್ವಾ? ಇಂದುಗೆ ಗಂಡು ನೋಡಕ್ ಬರ್ತಾರೆ ಅಂದ್ರು. ಎಷ್ಟೇ ಗಂಡಿದು? ಸಣ್ಣ ವಿಷಯಕ್ಕೂ ಆಫೀಸ್ಗೆ ಹೋಗ್ತಿರೋದು ಅಭ್ಯಾಸ ಆಗೋಗಿದೆ. ಅವ್ರು ಬಂದ್ಮೇಲೆ ಬರ್ಬೋದಿತ್ತಲ್ವಾ? ಹಾ ಇಂದು ಎಲ್ಲಿ? ರೆಡಿ ಆದ್ಲಾ? ಏನಾಯ್ತು? ಅಕ್ಕ ರೂಮಲ್ಲಿಲ್ಲ ಅತ್ತೆ. ರೂಮಲ್ಲಿಲ್ವಾ ಅಥವಾ ಮನೇಲೇ ಇಲ್ವಾ? ಬಂದ್ಬಿಡ್ತಾಳೆ ಅತ್ಗೆ. ಬುದ್ಧಿ ಇದೆಯಾ ನಿನಗೆ? ಗಂಡಿನ ಕಡೆಯವ್ರು ಬರ್ತಿರ್ಬೇಕಾದ್ರೆ ಹುಡುಗಿ ಮನೇಲಿಲ್ಲ ಅಂದ್ರೆ ಏನ್ ಅರ್ಥ? ಅಷ್ಟಕ್ಕೂ ಈ ಟೈಮಲ್ಲಿ ಯಾಕೆ ಆಚೆ ಹೋದ್ಲು? ಹಾ ಆಗ ನೀನೇನ್ ಮಾಡ್ತಿದ್ದೆ? ನೀನು ಕೂಡ ನಿನ್ ಗಂಡಿನಾಗೆ ಒಂಚೂರು ಜವಾಬ್ದಾರಿ ಇಲ್ಲದೆ ನಡ್ಕೋತಾ ಇದೆಯಾ ಮೀರಾ? ಇದೇನಾ ಇದೇನಾ ನೀನ್ ನನ್ನ ನೋಡಿ ಕಲ್ತ್ಕೊಂಡಿರೋದು? ಸರಿ ಕೃಷ್ಣ, ಇಂದು ಬಗ್ಗೆ ಗಂಡಿನ ಕಡೆಯವ್ರು ಗೊತ್ತಾ? ನನ್ನ ಫ್ರೆಂಡೇ ಈ ಸಂಬಂಧ ಹೇಳಿ. ನನ್ನ ಫ್ರೆಂಡೇ ಈ ಸಂಬಂಧ ನೋಡಿರೋದು. ಅವ್ರಿಗೆ ಚೆನ್ನಾಗಿ ಗೊತ್ತಿರೋರಂತೆ. ಹೇಗೂ ಗೊತ್ತಿರೋರೇ ಅಲ್ವಾ ಅಂತ ನಾನು ಸಪ್ರೇಟಾಗಿ ಏನೂ ಹೇಳಲಿಲ್ಲ. ಓ, ಈ ಹುಡುಗಿ ಏನ್ ಅಂದ್ಕೊಂಡ್ಲು ಏನೋ? ಇದು ಮದ್ವೆ ಅಲ್ಲ, ಹುಡುಗಿ ನೋಡೋಕೆ ಅಂತ ಬರ್ತಿದಾರಷ್ಟೇ. ನಿನ್ ಮಗಳು ನಕ್ಷತ್ರನು ಜೊತೆಗೆ ಹೋಗಿದ್ದಾಳೆ. ಏನು? ನಕ್ಷತ್ರನ ಹೋಗಿದ್ದಾಳ ಅಂದ್ರೆ ನನ್ ಮಗಳನ್ನು ಡಿಸಿಪ್ಲಿನ್ ಇಲ್ದಿರೋ ಹಾಗೆ ಹಾಳು ಮಾಡ್ತಿದ್ದೀರಾ ಅಂತ ಆಯ್ತು. ನಾನ್ ಬಂದೆ. ಏನ್ ಟೈಮಿಂಗ್ ಗುರು? ಹೋಗಿ ಹೋಗಿ ಇವ್ರ ಕೈಗೆ ಸಿಗ್ಬೇಕಾ? ಏನೋ ಎಷ್ಟೊತ್ತಿಗೆ ಹೋದೋನು, ಯಾವಾಗ ಬರ್ತಿದ್ಯಾ? ಆಗ್ಲೇನೆ ಹೋಗಿದ್ದೆ, ಈಗ ಸಿಕ್ಕಾಕೊಂಡೆ. ಈಗ ಬರೋ ಬದಲು ನಾಳೆ ಬರ್ಬೋದಿತ್ತಲ್ಲ. ಅಲ್ಲಿ ನೋಡಿ, ನಕ್ಷತ್ರ ಇಂದು ಒಟ್ಟಿಗೆ ಬರ್ತಿದ್ದಾರೆ.
ಎಷ್ಟ್ ಮುದ್ದಾಗಿದ್ಯಮ್ಮ ಅಮ್ಮ ನಕ್ಷತ್ರ ಎಷ್ಟ್ ಮುದ್ದಾಗಿ ರೆಡಿ ಮಾಡಿದ್ಯಾ ಇದೆ ಗೊತ್ತಾ? ನನ್ ದೃಷ್ಟಿನೇ ಬೀಳೋ ಹಾಗಿದೆ. ಅಷ್ಟಕ್ಕೂ ಈ ಮಿಸ್ಟರ್ ಏನ್ ಸಿಸ್ಟರ್? ಮಿಸ್ಟರಿ ಅಲ್ಲ ಮಿಸ್ಟರ್, ಮಿರಾಕಲ್. ಹಿಂದೂ ನೀನೇನಾ ಇದು? ಎಷ್ಟು ಮುದ್ದಾಗಿದ್ಯಾ. ಹೌದು, ತುಂಬಾನೇ ಹೊಳಿತಾ ಇದ್ದಾಳೆ. ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ಮುಖ ತೊಳಿದೆ ಹೀಗೆ ಇರೋಕ್ಕಾಗುತ್ತಾ? ಚೊಂಬು ನೀರನ್ನ ತಲೆ ಮೇಲೆ ಹಾಕಿದ ಕೂಡ್ಲೆ ಕರ್ಗ್ ಹೋಗುವಂತ ಮೇಕಪ್ ಅಲ್ಲ ನಮ್ಮನೆ ಮರ್ಯಾದೆ. ಒರಿಜಿನಲ್ ಬಣ್ಣ ಹೊರಗೆ ಬಂದಿನ ಯಾರಿಗ ಅವಮಾನ ಆಗೋದು? ನಿಮ್ಮ ಅಣ್ಣನ್ಗೆ ಅಲ್ವಾ? ನಿಮ್ಮ ಅಣ್ಣನ ಗೌರವಕ್ಕೆ ಧಕ್ಕೆ ಆಗೋ ಯಾವ ಕೆಲಸನೂ ಈ ಮನೇಲಿ ನಡೀಬಾರ್ದು. ಅರ್ಥ ಆಯ್ತಾ? ಮಗಳೇ ಇಂದು ಹೋಗಮ್ಮ, ಹೋಗಿ ಆ ಮೇಕಪ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಾ. ಕಪ್ಪಗೆ ಕಾಣಿಸಿದ್ರು ನೀನು ನೀನಾಗೇ ಇರು. ಹೋಗು. ಬರೋ ಗಂಡು ನನ್ನ ಸೋದರ ಸೊಸೆ ಮನಸ್ಸನ್ನ ನೋಡಿ ಮೆಚ್ಚಬೇಕೆ ಹೊರತು ಈ ಥರ ಮೇಲ್ಗಡೆ ಕಾಣೋ ಬಣ್ಣನಲ್ಲ. ನೀವ್ ಹೇಳಿದ್ ಕರೆಕ್ಟೇ ಅದ್ಗೆ. ಮತ್ತೆ ಇಲ್ಲಿವರೆಗೂ ಇಂದು ಚೆನ್ನಾಗ್ ಕಾಣ್ತಿದ್ದಾಳೆ ಅಂದೆಲ್ಲ. ಅವಾಗ ಅದೇ ಕರೆಕ್ಟ್ ಅನ್ನಿಸ್ತು, ಈಗ ಅದ್ಗೆ ಹೇಳಿದೆ ಕರೆಕ್ಟ್ ಅನ್ನಿಸ್ತಾ ಇದೆ. ಒಂದಲ್ಲ ಎರಡಲ್ಲ 3 ಗಂಟೆ ಹಿಡಿತು ಗೊಂಬೆ ಹಾಗೆ ರೆಡಿ ಮಾಡೋದಕ್ಕೆ. ಈ ಸಲ ನನ್ನ ನೋಡಕ್ ಬರೋನು ನನ್ನೇ ನೋಡ್ತಾ ಇರ್ಬೇಕು ಅಂತ ಬಲ್ವಂತ ಮಾಡಿ ಕರ್ಕೊಂಡು ಹೋದೆ. ನಿನ್ಗೆ ಇಷ್ಟ ಆಯ್ತಾ ಇಲ್ವಾ? ದಟ್ಸ್ ಆಲ್. ಮೈ ರೆಸ್ಪಾನ್ಸಿಬಿಲಿಟಿ ಈಸ್ ಓವರ್. ಹೌದು, ನಮ್ಮಮ್ಮ ಆಗ ಬೈತಾ ಇರ್ಬೇಕಾದ್ರೆ ನೀನ್ ಯಾಕೇನು ಎದುರು ಮಾತಾಡ್ಲಿಲ್ಲ? ನನಗೆ ಹೀಗಿರೋದಂದ್ರೇನೆ ಇಷ್ಟ. ಮದ್ವೆ ಆದ್ಮೇಲೂ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ನನ್ನನ್ ಯಾರೂ ತಡಿಯಕ್ಕಾಗಲ್ಲ ಅಂತ ನೀನ್ ಗಟ್ಟಿಯಾಗಿ ಹೇಳ್ಬೋದಿತ್ತಲ್ವಾ? ಅತ್ತೆಗೆ ಎದುರು ಮಾತಾಡೋದಾ ನನ್ ಕೈಲಾಗಲ್ಲ. ಹಾಗಿದ್ರೆ ಅಳು, ಜೋರಾಗಳು. ನೀನ್ ಈ ಥರ ಹೇಡಿತನದಿಂದ ಎಲ್ರೂ ಬೈಕೊಳ್ತಾ ಬಂದ ಎಲ್ಲಾ ಸಂಬಂಧಗಳು ಬಂದ ದಾರಿಲೇ ವಾಪಸ್ ಹೋಗ್ತಿದ್ರೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳು. ನನಗೇನು? ಕಪ್ಪಾಗಿ ಹುಟ್ಟಿದ್ದು ನಾನ್ ಮಾಡಿದ ತಪ್ಪ. ನಿನ್ ಪ್ರಾಬ್ಲಮ್ ನಿನ್ ಕಲರ್ ಅಲ್ಲ, ನಿನ್ ಮೈಂಡ್ ಸೆಟ್. ಅದು ಬದ್ಲಾಗೋವರೆಗೂ ನಿನ್ ಹಣೆ ಬರನು ಕೂಡ ಬದ್ಲಾಗಲ್ಲ. ನಮ್ದು ಒಂದ್ ಬದುಕೇನೋ, ಎಷ್ಟ್ ದಿನ ಅಂತ ಹೀಗ್ ಬಾಳ್ಬೇಕು? ಮೆಲ್ಲಗ್ ಮಾತಾಡು. ಅಪೂರ್ವಂಗ್ ಕೇಳ್ಸುತ್ತೆ ಅಂತನಾ? ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರೆ ಮನೆ ಬಿಟ್ಟು ಹೋಗು ಅಂತಾಳೆ, ಅಷ್ಟೇ ಅಲ್ವಾ? ನಾನ್ ಒಬ್ಳಾದ್ರೂ ನನ್ ಹಿರಿ ಸೊಸೆ ಹತ್ರ ಹೋಗಿ ನೆಮ್ಮದಿಯಾಗಿರ್ತೀನೋ? ಈಗ ಯಾಕಮ್ಮ ಈ ಆಗದೆ ಇರೋಂಥ ಮಾತುಗಳು? ನೀನೀಗ ಸುಮ್ನಿರೋದಕ್ಕೆ ಕಣೋ. ಆ ಅಪೂರ್ವ ನಿನ್ ಮನೆ ಅಳಿಯ ಅಂತಾನು ನೋಡ್ದೆ ಬಾಯಿಗೆ ಬಂದಂಗಂತಿದ್ದಾಳೆ. ನಿನ್ ಮೊದಲೇ ಹೆಂಡತಿ ಹತ್ರ ಹೋಗದೆ ಇರೋ ಥರ, ನನ್ ಹಿರಿ ಸೊಸೆ ನೋಡ್ದೇ ಇರೋ ಥರ ಬಂದಿ ಮಾಡಿದಾಳೆ ಕಣೋ. ಇದ್ ನ್ಯಾಯನಾ? ಅನ್ಯಾಯನೇ, ಅನ್ಯಾಯನೇ.